ಆಗಬಾರ್ದಿತ್ತು. ಇಲ್ಲ ನೋಡಿ, ಈಗ ಕೆತ್ತಿಕಲ್ನಲ್ಲಿ ಇವತ್ತಿನಲ್ಲಿ 22 ವರ್ಷಗಳಿಂದ ಕುಸಿತಾ ಇದೆ. ಹಾಗಾದರೆ ಇಷ್ಟೆಲ್ಲ ಇಂಜಿನಿಯರು ಕಾಮಗಾರಿ ಮಾಡುವಾಗ ಅವರೇನು ಕಲ್ತವರಲ್ವ? ಅವರಿಗೆ ಈಗ ಒಂದು ಅಲ್ಲಲ್ಲಿ ನೋಡಿ, ಮೊನ್ನೆ ಹೊನ್ನಾವರದಲ್ಲಾಯಿತು, ಕಳೆದ ವರ್ಷ ಶಿರೂರು ಗುಡ್ಡ ಕುಸಿತ ಆಗಿ ದೊಡ್ಡ ದುರಂತ ಆಯಿತು. ಒಂದು ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ಅದರ ಪಕ್ಕದ ಇದರನ್ನು ಗೋಡೆಯನ್ನು ಇವರು ಲಂಬಾಕಾರವಾಗಿ ಕೊರೆದರೆ ಇದು ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗುವಂಥದ್ದು, ಇವ್ರಿಗೆ ಇಂಜಿನಿಯರಿಗೆ ಅರ್ಥ ಆಗೋದು ಹೇಳಿದರೆ 20 ವರ್ಷದಿಂದ ಕುಸಿತ ಉಂಟು. ಈಗ 45 ಡಿಗ್ರಿ ಒಂದು ಸ್ಲೋಪಲ್ಲಿ ಮಾಡಿ ಅದಕ್ಕೆ ಸರಿಯಾದ ಒಂದು ಕಬ್ಬಿಣದ ಸರಳು ಹಾಕಿ ಸಿಮೆಂಟು ಹಾಕಿ ಮತ್ತು ಮೇಲ್ಗಡೆ ಕೆಲ ಕಡೆ ಸ್ವಲ್ಪ ಹಸಿರು ಇದೆ, ಯಾಕೆಂದರೆ ಆ ಬೇರು ಆ ಮಣ್ಣನ್ನು ಹಿಡ್ಕೊಂಡು ಬೇರು ಮಣ್ಣಲ್ಲಿ ಸ್ಟ್ರಾಂಗ್ ಆಗ್ತದೆ. ಅದು ಯಾವುದು ಮಾಡಿದೆ ಮತ್ತೆ ಅದಕ್ಕೆ ಸಿಮೆಂಟ್ ಹಾಕಿ ಕಾಮಗಾರಿ ಮಾಡೋದು ಬರೀ ಇವರು ಲೆಕ್ಕಾಚಾರ ಬಿಲ್ಗಳಿಗೆ ಮಾತ್ರ ಸೀಮಿತವಂತ ಕಾಣುತ್ತೆ. ಅಷ್ಟು ಕೋಟಿ ಇಷ್ಟು ಕೋಟಿ ಅಂತೇಳಿ ಈಗ ಎತ್ತಿನ ಹೇಳಿದಾಗೆ ಕೋಟಿ ದುಡ್ಡು ಹೋಗ್ತಾ ಉಂಟು ಹೊರತು ನೀರಿಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಆಗಿದ್ರೆ ಯೋಜನೆ ನಿಲ್ಲಿಸ್ಬೋದಿತ್ತಲ್ಲ. ಹಾಗೆ ಕೆತ್ತಿಕೆರೆಯಲ್ಲಿ ಕೂಡ ಇದಕ್ಕೆ ಪರಿಹಾರ ಇದೆ. ಆದರೆ ಇವರು ಯಾಕೆ ಹೀಗೆ ಮಾಡ್ತಾಯಿದ್ದಾರೆ ಗೊತ್ತಿದ್ದು ಮತ್ತೆ ಕುಸಿತ ಆಗ್ತಾಯಿದೆ. ಇದು ಒಂದು ಕೆತ್ತಿಗಳಂತಲ್ಲ, ಇಡೀ ನಮ್ಮ ರಾಜ್ಯದಲ್ಲಿ ಎಷ್ಟೋ ಯೋಜನೆಗಳಲ್ಲಿ ಇವತ್ತು ಕುಸಿತಗಳು ಆಗ್ತಾ ಇರ್ತವೆ. ಅದಕ್ಕೆ ಒಂದು ತಡೆಯುವ ಪ್ರಯತ್ನಗಳಾಗ್ತಾ ಇಲ್ಲ. ಕೇವಲ ಕಾಟಾಚಾರಕ್ಕೊಂದು ಕಾಮಗಾರಿ ಮಾಡ್ತಾರೆ, ಮುಗಿಸ್ತಾರೆ, ಮತ್ತೆ ದುರಂತ ಆಗೋದು ಕಣ್ಣೆದುರಿಗೆ ಆಗ್ತಾ ಇರ್ತದೆ. ಈಗ ವಯನಾಡಲ್ಲಿ ಕಲಿಬೇಕಿತ್ತು. ಈ 2 ವರ್ಷಗಳ ಹಿಂದೆ 300 ಜನ ಸತ್ತು ಹೋಗಿದ್ದಾರೆ. ಮತ್ತೆ ಅದೇ ಪ್ರದೇಶದಲ್ಲಿ ನೋಡಿ, ಮಾಧವ ಗಾಡ್ಗಿಲ್ ಅವರು ಕಳೆದ ವರ್ಷ ಆದ ದುರಂತದಲ್ಲಿ ಹೇಳಿದ್ದಾರೆ, ಈ ಹರಿವಿನ ಪ್ರದೇಶದಲ್ಲಿ ಯಾವುದೇ ಕಾಮಗಾರಿ ಮಾಡಬೇಡಿ, ರಸ್ತೆ ಮಾಡಬೇಡಿ, ಕಾಂಕ್ರೀಟ್ ಮಾಡಬೇಡಿ ಅಂತ. ನೋಡಿ, ಬಲವಂತವಾಗಿ ಮಾಡಿದರು. ಆಗಲೇ ನಾವು ಕಾರ್ಯ ಕೈಗೊಳ್ಳಿದ್ರೆ ಎಲ್ಲವೂ ಆಗ್ತಿತ್ತು. ನಮಗೆ ಅಂತೂ ಮುಂಜಾಗ್ರತೆ ಇಲ್ಲ. ಈಗ ಕೆತ್ತಿಕಲ್ನಲ್ಲಿ ವಯನಾಡ್ ರೀತಿಯಲ್ಲಿ ಆ ಗುಡ್ಡ ಏನಾದ್ರು ಜಾರ್ಕೊಂಡು ಬಂದರೆ ಕೆಳಗೆ ಗ್ರಾಮ ಇದೆ, ಸಾಕಷ್ಟು ಮನೆಗಳಿದೆ. ಸೊ ಆತಂಕ ಯಾವತ್ತೂ ಇದ್ದದ್ದು ಇಲ್ಲ. ಇದು ವಯನಾಡು ಅಂತಲ್ಲ, ನಮ್ಮ ಚಾರ್ಮಾಡಿ, ಶಿರಾಡಿ, ಬಿಸಿಲೆಘಾಟಿ, ಆಗುಂಬೆ ಮೇಲ್ಗಡೆ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು. ಇವತ್ತು ಶಿರಾಡಿ ಘಾಟಿ ಏನೇ ಪ್ರಾಜೆಕ್ಟ್ ಮಾಡಿದ್ರು ಇವರು, ನಾವು ಇನ್ನು ಟನಲ್ ಮಾಡ್ತೇವೆ, ಅಲ್ಲಿ ಎತ್ತಿನ ಹೊಳೆ ಡ್ಯಾಮ್ ಮಾಡ್ತೇವೆ ಅಂತ ಹೇಳಿದರೆ ಇಡೀ ಛಿದ್ರ ಆದರೆ ಶಿರಾಡಿಯ ಕೆಳಗೆ ಇದ್ದವ್ರು ಎಷ್ಟೋ ತೋಟ ಗದ್ದೆ ಮನೆ ಎಲ್ಲ ಛಿದ್ರ ಆಗಿ ಹೋಗ್ಬೋದು. ಇದು ಜನರು ಎಚ್ಚೆತ್ಕೊಳ್ಬೇಕು, ನಮ್ಮ ಪ್ರದೇಶದಲ್ಲಿ ಆಗಬಾರ್ದು ಅಂತ. ಜನರು ಸರಿಯಾಗಿದ್ದರೆ ಜನಪ್ರತಿ ಸರಿಯಾಗ್ತದೆ. ಜನಪ್ರತಿ ಇಲ್ಲ ಜನರು ನಾವು ಯಾವುದಕ್ಕೂ ಮೌನವಾಗಿದ್ದರೆ ದುರಂತಗಳು ಆಗ್ತಾ ಇರ್ತದೆ.